ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. T20 ವಿಶ್ವಕಪ್ಪಿನ ಸೂಪರ್ 8 ಪಂದ್ಯಗಳು ಇನ್ನೇನು ಕೊನೆಯ ಹಂತದಲ್ಲಿ ಬಂದಿದೆ. ಈಗ ಭಾರತದ ಪರಿಸ್ಥಿತಿ ಹೇಗಾಗಿದೆಪ್ಪ ಅಂದರೆ ಐಸಿಯುನಲ್ಲಿ ಇಟ್ಟಂತೆ ಆಗಿದೆ. ಯಾಕೆಪ್ಪ ಅಂದರೆ ಈಗ ಆಡಿರುವಂಥ 4 ಪಂದ್ಯಗಳು, ಭಾರತದಲ್ಲಿ ಮೊದಲು ಆಡಿರುವಂಥ 4 ಪಂದ್ಯಗಳು ಒಳ್ಳೆಯ ರನ್ ರೇಟಿಂದ ಗೆದ್ದಿವೆ. ಆದರೆ ಸಹಿತ ಇಲ್ಲಿ ಈಗ ಸೌತ್ ಆಫ್ರಿಕಾ ವಿರುದ್ಧ ಭಾಳ ಹೀನಾಯವಾದಂಥ ಸೋಲು. ಎಂಥ ಬೆಲೆಯನ್ನು ತರಬೇಕಂದ್ರೆ ಭಾರತ ಈಗ ಯೋಚನೆ ಮಾಡಲಾರಷ್ಟು ಈಗ ಸೆಮೀಸ್ಗೂ ಸಹಿತ ಭಾರತ ಸೆಲೆಕ್ಟ್ ಆಗಲಾರುವಂಥ ಪರಿಸ್ಥಿತಿಗೆ ಭಾರತ ಟೀಮ್ ಬಂದಿದೆ. ಭಾರತ ಸೆಮೀಸ್ಗೆ ಸೆಲೆಕ್ಟ್ ಆಗಬೇಕು ಅಪ್ಪ ಅಂದರೆ ಈಗ ಅದರ ಎದುರಾಳಿಗಳು ಯಾರು, ಅವು ಎಷ್ಟನೇ ತಾರೀಕಿಗೆ ನಡೀತವೆ ಅನ್ನೋದು ಸ್ವಲ್ಪ ಹೇಳ್ತೀನಿ ಕೇಳಿ. ಭಾರತದ ಮೊದಲನೇ ಎದುರಾಳಿ ಫೆಬ್ರವರಿ 22ರಂದು ಜಿಂಬಾಬ್ವೆ ವಿರುದ್ಧ ನಡೆಯುವಂಥ ಈ ಒಂದು ಪಂದ್ಯದಲ್ಲಿ ಭಾರತ ಗೆಲ್ಲಲೇಬೇಕು. ಇದು ನಡೆಯುವಂಥ ಸ್ಥಳ ಚಿದಂಬರ ಸ್ಟೇಡಿಯಂನಲ್ಲಿ ನಡೆಯುತ್ತದೆ. ಇದು ಫೆಬ್ರವರಿ 22ರಂದು ಜಿಂಬಾಬ್ವೆ ವಿರುದ್ಧ ಚಿದಂಬರ ಸ್ಟೇಡಿಯಂನಲ್ಲಿ ಭಾರತ ವರ್ಸಸ್ ಜಿಂಬಾಬ್ವೆ ಈ ಒಂದು ಪಂದ್ಯವನ್ನು ಆಡುತ್ತೆ. ಹಾಗಾಗಿ ಇದು ಜಿಂಬಾಬ್ವೆಗೂ ಸಹಿತ ಇದು ಭಾಳ ಮಹತ್ವವಾದಂಥ ಪಂದ್ಯ, ಭಾರತಕ್ಕೂ ಸಹಿತ ಭಾಳ ಮಹತ್ವವಾದಂಥ ಪಂದ್ಯ. ಯಾಕಪ್ಪ ಅಂದರೆ ಎರಡೂ ಸೆಮೀಸ್ ಟಿಕೆಟ್ಗಾಗಿ ಎರಡೂ ಕಿತ್ತಾಟವನ್ನು ನಡೆಸ್ತಾ ಇವೆ, ಮುಂದೆ ಹೋಗ್ಬೇಕಲ್ಲ. ಹಾಗಾಗಿ ಎರಡೂ ರನ್ ರೇಟರು ಸಹಿತ ಮೈನಸ್ಸಲ್ಲಿವೆ. ಇನ್ನು ಎರಡನೇ ಪಂದ್ಯ ಭಾರತಕ್ಕೆ ಯಾವಾಗ ನಡೀತದೆ ಅಂದರೆ ಮಾರ್ಚ್ 1 ಯಾವಾಗ ಭಾರತದ ಎದುರಾಳಿ ವೆಸ್ಟ್ ಇಂಡೀಸ್, ಇದು ನಡೆಯೋದು ಕಲ್ಕತ್ತಾದಲ್ಲಿ. ಈಗೇನು ವೆಸ್ಟ್ ಇಂಡೀಸು ಸಹಿತ ಅದನ್ನು ಹಗರಲ್ಲ, ಮೊನ್ನೆ ಆಡಿರುವಂಥ ಪಂದ್ಯದಲ್ಲಿ ಇದು ರನ್ ರೇಟರನ್ನೇ ಅಳಗಾಡಿಸಿದೆ ವೆಸ್ಟ್ ಇಂಡೀಸ್. ಭಾರತದ ಈ ಪರಿಸ್ಥಿತಿಗೆ ಕಾರಣವೇನಪ್ಪ ಅಂದರೆ ಭಾರತ 2 ಪಂದ್ಯಗಳಲ್ಲಿ ಗೆದ್ದರೆ ಸೆಮೀಸ್ಗೆ ಹೋಗೋದಿಲ್ಲ. ಭಾರತ 2 ಪಂದ್ಯಗಳಲ್ಲಿ ಗೆದ್ದರೆ ಮಾತ್ರ ಸೆಮೀಸ್ಗೆ ಹೋಗೋದಿಲ್ಲ, ಬರೀ ಗೆದ್ದರೆ ಹೋಗೋದಿಲ್ಲ. ಅದಕ್ಕೆ ಕಾರಣ ಏನಂದರೆ ಭಾರತ ಸೌತ್ ಆಫ್ರಿಕಾ ವಿರುದ್ಧ ಹೀನಾಯ ಸೋಲು ತಪ್ಪಂತ ಹೇಳಲ್ಲ ನಾನು. ಆಟ ಅಂದಮೇಲೆ ಒಬ್ಬರು ಸೋಲೇಬೇಕು, ಒಬ್ಬರು ಗೆಲ್ಲೇಬೇಕು. ಆದರೆ ಹೀನಾಯವಾದಂಥ ಸೋಲು, ಇದು ಬಹಳ ಮಹತ್ತರವಾದಂಥ ಪಂದ್ಯಗಳಲ್ಲಿ ಭಾಳ ಸೋಲಬಾರದು. ಇವು ಸೋಲಿನ ಬೆಲೆಯನ್ನು ಭಾಳ ತರಬೇಕಾಗುತ್ತೆ. ಭಾರತ ಸೌತ್ ಆಫ್ರಿಕಾ ವಿರುದ್ಧ 187 ಗುರಿಯನ್ನು ಕೊಟ್ಟಿದಾಗ ಕನಿಷ್ಠ ಏನಿಲ್ಲ ಅಂದರೂ 150 ಏಲಕ್ಕೆ ಭಾರತೀಯರ ಬ್ಯಾಟ್ಸ್ಮನ್ ಹೊಡೆದಿದ್ರಪ್ಪ ಅಂದರೆ ಅದು ಏನೋ ಒಂದು ಸ್ವಲ್ಪ ಕಾಪಿಷ್ಟ 150 165 ರನ್ನನ್ನು ಭಾರತೀಯರು ಹೊಡೆದಿರಪ್ಪ ಅಂದರೆ ಅದು ಒಂದು ಕಾಂಪಿಟೇಷನ್ ಆಗ್ತಿತ್ತು. ಕೇವಲ 10 ವಿಕೆಟ್ಸ್ ನಷ್ಟಕ್ಕೆ ಕೇವಲ 111 ರನ್ನನ್ನು ಮಾತ್ರ ಹೊಡೆಯಲು ಭಾರತ ಸಾಧ್ಯವಾಯಿತು. ಇದರ ನಿಮಿತ್ತವಾಗಿ ಭಾರತ 76 ರನ್ಗಳಿಂದ ಹೀನಾಯವಾಗಿ ಸೋಲಿದ್ದರ ಪ್ರಯುಕ್ತವಾಗಿ ಈಗ ರನ್ ರೇಟನ್ನು ನೋಡೋದಾದರೆ ವೆಸ್ಟ್ ಇಂಡೀಸ್ ಮೊದಲ ಸ್ಥಾನದಲ್ಲಿದೆ. ರನ್ ರೇಟಲ್ಲಿ ಆಡಿರುವಂಥ ಒಂದು ಪಂದ್ಯದಲ್ಲಿ ಪ್ಲಸ್ಸಲ್ಲಿದೆ, ಅದು 5.350 ರನ್ ರೇಟರನ್ನು ಹೊಂದಿದ್ದು 2 ಅಂಕಗಳೊಂದಿಗೆ ಇದೆ. ಇನ್ನು ಎರಡನೇದು ಸೌತ್ ಆಫ್ರಿಕಾ ಭಾರತದ ವಿರುದ್ಧ ಗೆದ್ದ ಮೇಲೆ ಅದರ ರನ್ ರೇಟು ಅದನ್ನು ಆಡಿದಂಥ ಒಂದು ಪಂದ್ಯದಲ್ಲಿ ಬರೋಬ್ಬರಿ 3.800 ರನ್ ರೇಟರ್ನೊಂದಿಗೆ 2ನೇ ಸ್ಥಾನದಲ್ಲಿದೆ, 2 ಅಂಕಗಳೊಂದಿಗೆ. ಇನ್ನು ಭಾರತ ಸೌತ್ ಆಫ್ರಿಕಾ ವಿರುದ್ಧ ಸೋತ ನಂತರ ಭಾರತದ ರನ್ ರೇಟರ್ ಮೈನಸ್ಸಲ್ಲಿದೆ. ಆಡಿರುವಂಥ ಒಂದು ಪಂದ್ಯದಲ್ಲಿ ಭಾರತ ಸೋತಿದೆ ಸೌತ್ ಆಫ್ರಿಕಾ ವಿರುದ್ಧ. ಭಾರತ ರನ್ ರೇಟ್ 3.800 ಇದೆ, ಇದು ಮೈನಸ್ಸಲ್ಲಿದೆ, ಪ್ಲಸ್ಸಲ್ಲೆಲ್ಲ. ಭಾರತ ಅಂಕಗಳು ಏನೂ ಇಲ್ಲ, 0 ಅಂಕಗಳಿವೆ. ಇನ್ನು ವೆಸ್ಟ್ ಇಂಡೀಸ್ ಇದನ್ನು ಆಡಿರುವಂಥ ಒಂದು ಪಂದ್ಯದಲ್ಲಿ ಸೋಲನ್ನು ಕಂಡಿದೆ, ಇದು ಜಿಂಬಾಬ್ವೆ ಸೋಲನ್ನು ಕಂಡಿದೆ, ವೆಸ್ಟ್ ಇಂಡೀಸ್ ಗೆಲುವನ್ನು ಕಂಡಿದೆ. ವೆಸ್ಟ್ ಇಂಡೀಸ್ ಗೆಲುವನ್ನು ಕಂಡಿರೋದರೊಂದಿಗೆ ಅದರ ಪಾಯಿಂಟ್ ಟ್ರೇಬಲ್ ಅಗ್ರ ಸ್ಥಾನದಲ್ಲಿದೆ. ಹಾಗಾಗಿ ಸೋಲನ್ನು ಕಂಡಿರುವಂಥ ಜಿಂಬಾಬ್ವೆ ಅದರ ಪಾಯಿಂಟ್ 5.350 ಆಗಿದೆ. ಇದರ ಗೆಲುವಿನ ಪಾಯಿಂಟ್ ಏನೂ ಇಲ್ಲ, 0 ಇದೆ. ಹಾಗಾಗಿ ಈಗ ಭಾರತ ಮುಂದೆ ಸೆಮೀಸ್ಗೆ ಹೋಗಬೇಕಾದರೆ ಭಾರತ ಮಾಡಬೇಕಾದಂಥ ಕೆಲವೊಂದು ಪ್ಲ್ಯಾನ್ಗಳಿವೆ. ಕೆಲವೊಂದು ಆಟಗಳಲ್ಲಿ ಕೆಲವೊಂದು ಬದಲಾವಣೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಭಾರತ 2 ಪಂದ್ಯಗಳು ಯಾವುದಪ್ಪ ಅಂದರೆ ವೆಸ್ಟ್ ಇಂಡೀಸ್ ಗೆದ್ದರೆ ನಡೆಯಲ್ಲ, ವೆಸ್ಟ್ ಇಂಡೀಸ್ ವಿರುದ್ಧ ಭಾರತ ಬರೀ ಗೆದ್ದರೆ ನಡೆಯಲ್ಲ, ಅಥವಾ ನಾಳೆ ನಡೆಯುವಂಥ ಜಿಂಬಾಬ್ವೆ ವಿರುದ್ಧ ಬರೀ ಗೆದ್ದರೆ ನಡೆಯಲ್ಲ. ಈಗ ಎಕ್ಸಾಂಪಲ್ ಅಪ್ಪ ಅಂದರೆ ಭಾರತ ಈಗ 2 ಟೀಮ್ಗಳ ವಿರುದ್ಧ ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಭಾರತ ಮೊದಲು ಬ್ಯಾಟಿಂಗನ್ನು ಬಂದರೆ, ಈಗ ಭಾರತ ಈಗ ಮೊದಲು ಬ್ಯಾಟಿಂಗ್ ಆಡ್ಲಿಕ್ಕೆ ಬತ್ತಪ್ಪ ಅಂದರೆ ಆಗ ಭಾರತದ ಬ್ಯಾಟ್ಸ್ಮನ್ಗಳು 8 ರನ್ನನ್ನು ಹೊಡೆದ್ರೆ 180 ರನ್ನನ್ನು ಹೊಡೆದಾರ ತಿಳ್ಕೊ. ಭಾರತ ಬ್ಯಾಟಿಂಗ್ ಬಂದಾಗ 180 ರನ್ನನ್ನು ಹೊಡೆದಾರ ತಿಳ್ಕೊ. ಈಗ ಜಿಂಬಾಬ್ವೆ ಇರಲಿ ಅಥವಾ ವೆಸ್ಟ್ ಇಂಡೀಸೇ ಇರಲಿ, ಅವರು ಹಳ್ಳಿ ಬ್ಯಾಟಿಗೆ ಬಂದಾಗ ಅವರಿಗೆ 100 ರನ್ನನ್ನು ಒಳಗಾಗಿ ಕಟ್ ಹಾಕಬೇಕು. ಬರೋಬ್ಬರಿ 75ರಿಂದ 80 ರನ್ಗಳಿಂದ ಭಾರತ ಗೆಲ್ಲಬೇಕು. ಅದು ಒಂದು ಸೈಡಾಗಿ ಗೆದ್ದರೆ ಮಾತ್ರ ಇಲ್ಲಿ ರನ್ ರೇಟು ಸಹಿತ ಮ್ಯಾಟ್ರ್ ಆಗುತ್ತೆ. ಮೈನಸ್ಸಲ್ಲಿದೆ ಭಾರತದ ರನ್ ರೇಟ್ರು. ಮತ್ತೇನು ಒಂದು ವೇಳೆ
ಜಿಂಬಾಬ್ವೆ ಅಥವಾ ವೆಸ್ಟ್ ಇಂಡೀಸ್ ಎರಡೂ ಟೀಮ್ಗಳಲ್ಲಿ ಬ್ಯಾಟಿಂಗ್ಗೆ ಬಂದಾಗ ಅವರಿಗೆ 150 ರನ್ನುಗಳನ್ನು ನಾವು ಮಾತ್ರ ಹೊಡೆಯಲು ಬಿಡಬೇಕು. ಅಷ್ಟು ಹೊಡೆದೇವು ಅಂದ್ರೆ ಮಾತ್ರ ನಾವು ಬ್ಯಾಟಿಂಗ್ ಬಂದಾಗ 8 ಓವರ್ಗಳಲ್ಲಿ ಇದನ್ನು ಮುಗಿಸ್ಬೇಕಂದ್ರೆ 10 ರಿಂದ 11 ಓವರ್ಗಳಲ್ಲಿ ಈ ಒಂದು ಮ್ಯಾಚನ್ನು ಮುಗಿಸ್ಬೇಕು. ಆಗ ಮಾತ್ರ ಭಾರತ ಇರುವಂಥ ಈಗ ಏನು ಸೋಲಿನ ಸುಳಿವೊಳಗಿದೆಯೋ ಇದನ್ನು ಎದ್ದು ಹೊರಗೆ ಬಂದು ಸೆಮೀಸ್ಗೆ ಟಿಕೆಟನ್ನು ತೆಗೆದುಕೊಳ್ಳಲು ಭಾಳ ಯೋಗ್ಯವಾಗಿದೆ. ಈಗ ಎರಡೂ ಟೀಮ್ಗಳಂತಿದ್ದಂತೂ ವೆಸ್ಟ್ ಇಂಡೀಸ್ ಅದನ್ನು ಅಗ್ರಸ್ಥಾನದಲ್ಲಿ 5.350 ರನ್ ರೇಟರನ್ನು ಹೊಂದಿದೆ. ಅದನ್ನು ಬಹಳ ರನ್ ರೇಟರನ್ನು ಹೊಂದಿದೆ. ಸೌತ್ ಆಫ್ರಿಕಾ ಸಹಿತ ಅದನ್ನು ಒಳ್ಳೆಯ ರನ್ ರೇಟರನ್ನು ಹೊಂದಿದೆ. 3.800 ರನ್ ರೇಟರನ್ನು ಹೊಂದಿದೆ. ಇವೆರಡೂ ಟೀಮ್ಗಳು ಅಂಕಪಟ್ಟಿಯಲ್ಲಿವೆ. ಈಗ ಭಾರತ ಮತ್ತು ಜಿಂಬಾಬ್ವೆ ಇವು ಎರಡೂ ಸಹಿತ ಈಗ ನಾಳೆ ಏನು ನಡೆಯುವಂಥ ಪಂದ್ಯದಲ್ಲಿ ಇವಕ್ಕೆ ಎರಡಕ್ಕೂ ಸಹಿತ ಈ ಒಂದು ಪಂದ್ಯ ಬಹಳ ಮಹತ್ವವಾಗಿದೆ. ಗೆದ್ದಂಥ ಟೀಮು ಮುಂದೆ ಹೋಗುತ್ತೆ, ಸೋತಂಥ ಟೀಮು ಮನೆಗೆ ಹೋಗುತ್ತೆ. ಭಾರತ ಗೆತ್ತಪ್ಪ ಅಂದರೆ ಒಳ್ಳೆಯ ರನ್ ರೇಟಿಂದ ಭಾರತ ಮುಂದೆ ಹೋಗುತ್ತೆ. ಏನತ್ತರ ಜಿಂಬಾಬ್ವೆ ಮನೆಗೆ ಹೋಗುತ್ತದೆ. ಒಂದು ವೇಳೆ ಭಾರತ ಸೋತರೆ ಮನೆಗೆ ಹೋಗುತ್ತೆ, ಜಿಂಬಾಬ್ವೆ ಮುಂದೆ ಹೋಗುತ್ತೆ. ಇವತ್ತಿನ ನಾಳೆ ನಡೆಯುವಂಥ ಪಂದ್ಯದಲ್ಲಿ ಯಾವ ಟೀಮ್ ಗೆಲ್ಲುತ್ತದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿರಿ ಅಂತ ಹೇಳ್ತಾ, ಭಾರತಕ್ಕೆ ನಾಳೆ ನಡೆಯುವಂಥ ಭಾರತ ಜಿಂಬಾಬ್ವೆ ಮ್ಯಾಚ್ ಭಾಳ ಮಹತ್ವದಾಗಿದೆ. ಭಾರತ ಗೆಲ್ಲುತ್ತೋ ಇಲ್ಲೋ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ ಸ್ನೇಹಿತರೆ.